ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಇರುವ ಗೊಂದಲಗಳು, ಸಮಸ್ಯೆಗಳು ಹಾಗೂ ಅಡೆತಡೆಗಳು ನಿವಾರಣೆಯಾಗುವವರೆಗೆ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯನ್ನು ಜಾರಿಗೆ ತಂದು ನೇಮಕಾತಿ ಮತ್ತು ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಕ್ರಮ ಜರುಗಿಸಬೇಕೆಂದು ಮುಖಂಡರಾದ ಡಿಜಿ ಸಾಗರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡುವಾಗ ರೋಸ್ಟರ್ ಬಿಂದುವಿನ ನಿರ್ವಹಣೆಯಿಂದ ಉದ್ಭವಿಸುವ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಸಮಿತಿಯು ಆಗ್ರಹಿಸುತ್ತದೆ. ಕರ್ನಾಟಕ ಆಡಳಿತ ಮಂಡಳಿಯು ಗೆಜೆಟೆಡ್ ಪ್ರೊಬೇಷನರಿ ಅಧಿಕಾರಿಗಳ ನೇಮಕಾತಿ ಸಂಬಂಧಿಸಿದಂತೆ ಕೆಪಿಎಸ್ಸಿಗೆ ನೀಡಿರುವ ತೀರ್ಪಿನಲ್ಲಿ 17% ಮೀಸಲಾತಿಯನ್ನು ರದ್ದುಪಡಿಸಿದೆ. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯವು ಈಗಾಗಲೇ ಅಧಿಸೂಚನೆ ಹೊರಡಿಸುವುದನ್ನು ಹೊರತುಪಡಿಸಿ ಯಾವುದೇ ಹೊಸ ಅಧಿಸೂಚನೆ ಹೊರಡಿಸದಂತೆ ತಡೆಯಾಜ್ಞೆ ನೀಡಿದೆ ಹಾಗೂ 15+3 ಮೀಸಲಾತಿ ಜಾರಿಗೆ ತೊಂದರೆ ಇಲ್ಲ ಎಂದು ಮೌಖಿಕವಾಗಿ ತಿಳಿಸಿರುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಸ್ವಾಗತಿಸಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಹಾದಿಮನಿಯವರು, ರಾಜ್ಯ ಖಜಾಂಚಿ ಆಗಿರ್ತಕ್ಕಂಥ BC ವಾಲಿಯವರು ಮತ್ತು ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಉಮೇಶ್ ನರೋಣವರು ಮತ್ತು ಇನ್ನೊಬ್ಬರು ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕೃಷ್ಣಪ್ಪ ಕರ್ಣಿಕ್ ಅವರು ಮತ್ತು ಇನ್ನೊಬ್ಬರು ಜಿಲ್ಲಾ ಮುಖಂಡರು ಹಿರಿಯರಾಗಿರ್ತಕ್ಕಂಥ H. ಶಂಕರ್ ಅವರು ಇವತ್ತು ನಮ್ಮ ಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಮೀಸಲಾತಿ, ಅದು ಒಳ ಮೀಸಲಾತಿ ಬಗ್ಗೆ. ಮೀಸಲಾತಿ ಅಂತಕ್ಕಂಥದ್ದು ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಸಂವಿಧಾನ ಜಾರಿ ಬರೋಕ್ಕಿಂತ ಮುಂಚೆನೂ ಇತ್ತು. ಸಂವಿಧಾನ ಜಾರಿಗೆ ಬಂದ ನಂತರನೂ ಕೂಡ ಮೀಸಲಾತಿ ಜಾತಿ ಕಾರಣಕ್ಕಾಗಿ, ಸಾಮಾಜಿಕ ಅಸಮಾನತೆ ಕಾರಣಕ್ಕಾಗಿ ಮೀಸಲಾತಿಯನ್ನು ಪ್ರಾರಂಭ ಆಗಿದೆ. ಹಿಂದಿನೂ ಕೂಡ ಅನೇಕ ಮಹಾರಾಜರು ಕೂಡ ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿರ್ತಕ್ಕಂಥವರಿಗೆ ಶೈಕ್ಷಣಿಕ ಸೌಲಭ್ಯಗಳು ಮತ್ತು ಜಾಬ್ಗಳು ಇವೆಲ್ಲನೂ ಕೂಡ ಮೈಸೂರು ಮಹಾರಾಜ ಇಂಥವ್ರು ಅನೇಕರು ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಹಾಗಾಗಿ ಸಂವಿಧಾನ ಜಾರಿಗೆ ಬಂದು 75 ವರ್ಷ ಕಳೀತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ನೇಮಕಾತಿಗಳನ್ನು ಮತ್ತು ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ಗಳನ್ನು ಪ್ರಾರಂಭ ಆಗಿರ್ತಕ್ಕಂಥದ್ದು 72ಕ್ಕಿಂತ ಮುಂಚೆ. 1978 27 ಏಪ್ರಿಲರಂದು ದೇವರಾಜ ಅರಸು ಅವರು ಕೂಡ ಮೀಸಲಾತಿ ಮತ್ತು ಮೀಸಲಾತಿಯಲ್ಲೇ ಬಡ್ತಿ ಮೀಸಲಾತಿಯನ್ನು ಕೂಡ ಕೊಡ್ತಾರೆ. ಹಾಗಾಗಿ ನಮ್ಮ ಸಮಾಜವನ್ನು ಹಿಂದೂ ಚಾತುರ್ವರ್ಣಕ್ಕೆ ಕುತಂತ್ರಕ್ಕೆ ಒಳಗಾಗಿ ಸಮಾಜದಲ್ಲಿ ಅತ್ಯಂತ ಒಡೆದು ಸಣ್ಣ ದೀಪಗಳಾಗಿ ಅನೇಕ ಜಾತಿಗಳು ಮಾರ್ಪಟ್ಟು ಅನಿಷ್ಟ ಜಾತಿಗಳತ್ತು ಹಣಿಪಟ್ಟಿ ಬಿದ್ದಿರ್ತಕ್ಕಂಥ ಸಮಾಜದಲ್ಲಿ ಕೆಲವು ಜನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತುಳಿತಕ್ಕೆ ಮತ್ತು ವಂಚನೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು. ಆ ಸಮುದಾಯಗಳಿಗೂ ಕೂಡ ಮುಖ್ಯವಾಹಿನಿ ತರಲಿಕ್ಕೆ ಅನೇಕ ಮಹಾತ್ಮರು, ದೊಡ್ಡ ನಾಯಕರು, ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜ್ಯೋತಿಬಾ ಫುಲೆಯವರು ಮತ್ತು ಇಂಥವರೆಲ್ಲ, ಬಸವಣ್ಣನವರು, ಇವರ ಸಾಮಾಜಿಕ ಸಮಾನತೆಗಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ಸಂವಿಧಾನ ಜಾರಿಗೆ ಬಂದ ನಂತರ ಕಾನೂನಾತ್ಮಕವಾಗಿ ಇವರಿಗೆ ವಿಶೇಷ ಸವಲತ್ತುಗಳನ್ನು, ಮೀಸಲಾತಿ, ಉದ್ಯೋಗದಲ್ಲಿ ಶಿಕ್ಷಣ ಮತ್ತು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಶೈಕ್ಷಣಿಕವಾಗಿ ಇವರಿಗೆ ಸೌಲಭ್ಯಗಳು, ಹಾಸ್ಟೆಲ್ಸು ಇತ್ಯಾದಿಗಳನ್ನು ಕೊಡ್ತಾ ಬಂದರು. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಗಳು 101 ಜಾತಿಗಳು ಇದ್ದಾವೆ. ಪರಿಶಿಷ್ಟ ಪಂಗಡಗಳಲ್ಲಿ 50 ಜಾತಿಗಳು ಇದ್ದಾವೆ. ಇಂಥ ಜಾತಿಗಳಲ್ಲಿ ಈಗ ಪರಿಶಿಷ್ಟ ಜಾತಿಗಳಲ್ಲೇ 101 ಉಪಜಾತಿಗಳಲ್ಲಿ ಸರಿಯಾದಂಥ
ಅವಕಾಶಗಳನ್ನು ನಮಗೂ ಕೂಡ ಮೀಸಲಾತಿಯಲ್ಲಿ ಸಿಕ್ಕಿಲ್ಲ ಅಂತಕ್ಕಂಥ ಅಪಸ್ವರ ಕೂಗನ್ನು ಕರ್ನಾಟಕದಲ್ಲಿ ಕೇಳ್ತಾ ಬರ್ತಾಯಿತ್ತು. ಹಾಗಾಗಿ ಕೇಳ್ತಾ ಬಂದಾಗೂ ಕೂಡ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ SC/ST ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇತ್ತು. ಮೀಸಲಾತಿ ಯಾರಿಗೆ ಕೊಡಬೇಕು, ಯಾರಿಗೆ ಇರಬಾರ್ದು, ಮೀಸಲಾತಿ ಮತ್ತು SC ಲಿಸ್ಟ್ನಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು ಅನ್ನೋದು ಫೈನಲ್ ಮಾಡೋ ಡಿಸಿಷನ್ಸು, ಪ್ರಪೋಸಲ್ ಮಾಡೋ ನಿರ್ಣಯ ರಾಜ್ಯ ಸರ್ಕಾರದಾದ್ರೇ ಅದು ಫೈನಲ್ ಮಾಡ್ತಕ್ಕಂಥ ಡಿಸಿಷನ್ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿತ್ತು. ಹಾಗಾಗಿ ಪಂಜಾಬ್ದಲ್ಲಿ ಇದೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ 2011ರಲ್ಲಿ ರಾಜೇಂದ್ರ ಸಿಂಗ್ ಅಂತಕ್ಕಂಥವರು ಒಳ ಮೀಸಲಾತಿ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದರು. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟು 1/8/2024ರಂದು 565 ಪುಟಗಳು ಉಳ್ತಕ್ಕಂಥ ಒಂದು ಜಡ್ಜ್ಮೆಂಟನ್ನು ಕೊಡ್ತಾರೆ. 16/4/54 ಪ್ರಕಾರ ಸಂವಿಧಾನದತ್ತವಾಗಿ ಚಂದ್ರಚೂಡ್ ಅವ್ರ ನೇತೃತ್ವ ಜಡ್ಜ್ಗಳು 7 ಜನ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಕಾನ್ಸ್ಟಿಟ್ಯೂಷನ್ ಬೆಂಚು ಒಂದು ಜಡ್ಜ್ಮೆಂಟ್ ಕೊಡ್ತದೆ 1/8/2024ರಂದು. ಆ ಜಡ್ಜ್ಮೆಂಟು ಏನಿದೆ ಅಂತಂದರೆ, ಆಯಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡಲಿಕ್ಕೆ ಅಧಿಕಾರ ಇದೆ, ಕೊಡಬಹುದು